ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ 6 o'clock ಆಗಿದೆ. ಟಿಫನ್ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ಸೊ ನಾನಿವತ್ತು ಸಿಂಪಲ್ಲಾಗಿ ರೈಸ್ ಮತ್ತು ದೋಸೆ ಎರಡಕ್ಕೂ ಆಗೋ ಥರ ಸಾಗುನ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಂಬಾರು ಮಾಡೋಣ ಅಂದ್ಕೊಂಡೆ, ಬಟ್ ಸಾಗು ಮಾಡಿದ್ರೆ ಎರಡಕ್ಕೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ. ನಾನಿವತ್ತು ಇದ್ಕಿನ ಬೇಳೆ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಸಾಂಬಾರು ಎಲ್ಲರೂ ಮಾಡ್ತಾರೆ, ಸೊ ಅದು ರೈಸ್ಗೆ ಮತ್ತು ಮುದ್ದೆಗೆ ಮಾತ್ರ ಚೆನ್ನಾಗಿರುತ್ತೆ. ನಾನು ದೋಸೆಗೂ ಆಗೋದಿಲ್ಲ, ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ತಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನನಗೆ ಅಡುಗೆ ಮಾಡಬೇಕಾದ್ರೆ ಒಂಚೂರು ಗಾಯ ಆಗಿದೆ. ಸೊ ಗುಬ್ಬಿಗೆ ತೋರಿಸ್ತೀನಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ನೋಡಿ ಗ್ರಹೀತ್, ನೋಡಿಲಿ ಬಿ ಆಗಿದೆ ನನಗೆ. ಬಿಬ್ಬಿ ನೋಡಿಲಿ, ಇಲ್ಲಿ ನೋಡು ಬಿಬ್ಬಿ, ಬಿಬ್ಬಿಯಲ್ಲಿ ಬಿ ಫು ಮಾಡು. ಬಿಬ್ಬಿ ಆಗಿದೆ ಅಮ್ಮಗೆ. ಏನು ಮಾಡೋದು ಬಿ ಹೋಗಿದೆ. ನೋಯ್ತಿದೆ ಸುನು, ನೋಯ್ತಿದೆ ಅಮ್ಮ. ಮಾಡು. ಗುಡ್ ಮಾರ್ನಿಂಗ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವಾಗ ಏನು ಕುಡಿತಾನೆ ಗ್ರಹಿತ್? ಜಿಜಿ ಕುಡಿತಾನೆ. ಸೊ ಗ್ರಹಿತ್ಗೆ ಹಾಲು ಬಿಸಿ ಮಾಡಿ ಕೊಟ್ಟಾಯಿತು. ಅವ್ನು ಕುಡ್ಕೊಂಡು ಟಿಫನು ಮಾಡಿಸ್ಬಿಟ್ಟೆ, ನಾನು ಸರಿ ಮಾಡಿಬಿಟ್ಟು ತಿನ್ನಿಸ್ದೆ. ತಿನ್ಕೊಂಡ. ಈಗ ನಮಗೆ ದೋಸೆ ಮಾಡ್ತಾಯಿದ್ದೀನಿ. ಮೊದಲೇ ಮಾಡಿದ್ರೆ ದೋಸೆ ತಣ್ಣಗಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸೊ ನಾವು ಯಾವಾಗ ತಿಂತೀವಿ ಆವಾಗ ಬಿಸಿ ದೋಸೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ದೋಸೆ ಮತ್ತು ಇದ್ಕಿನ ಬೇಳೆ ಸಾಗು ಮತ್ತು ನಾನು ಕಾಯಿ ಚಟ್ನಿನೂ ಮಾಡಿದೆ. ನಮ್ಮ ಮನೇಲಿ ಕಾಯಿ ಚಟ್ನಿ ತುಂಬ ಇಷ್ಟಪಡ್ತಾರೆ, ಸೊ ಕಾಯಿ ಚಟ್ನಿನೂ ಮಾಡಿದ್ದೀನಿ. ಸೊ ಟೇಸ್ಟ್ ನೋಡೋಣ ಬನ್ನಿ. ತುಂಬ ಚೆನ್ನಾಗಿತ್ತು. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ನಮ್ಮ ಮನೇಲಿ ವಾರ ಮಾಡ್ತೀವಿ, ಅದರಿಂದ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಗುಬ್ಬಿ ಮಲ್ಕೊಂಡ, ಅವ್ನು ತಿನ್ಕೊಂಡು ಮಲ್ಕೊಬಿಡ್ತಾನೆ ಟೈಮಲ್ಲಿ. ಸೊ ಅವ್ನು ಮಲ್ಕೊಂಡ್ರೆ ನಮಗೂ ಸ್ವಲ್ಪ ಕೆಲಸ ಮಾಡೋಕ್ಕೆ ಟೈಮ್ ಸಿಕ್ಕಂಗಾಗುತ್ತೆ. ಅವ್ನು ಮಲಗಿರೋಂಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಮತ್ತು ರಂಗೋಲಿ ಎಲ್ಲ ಇಟ್ಟು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಪಟ ಅಂತ ಕೆಲಸ ಮುಗಿಸ್ಬಿಡೋಣ ಬನ್ನಿ. ಸ್ನಾನನೂ ಮಾಡ್ಕೊಂಡು ಬಂದೆ. ಸೊ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಮತ್ತು ನಾವು ನ್ಯೂ ಇಯರ್ಗೆಲ್ಲ ಪೂಜೆ ಮಾಡಿದ್ವಿ, ಆಮೇಲೆ ನಾವು ದೀಪ ಅಂಟಿಸಿಲ್ಲ, ಹಾಗಾಗಿ ಇವತ್ತು ಪೂಜೆ ಮಾಡಬೇಕು.
ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಆಯಿತು, ಅಡುಗೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದೆ. ಬನ್ನಿ ನಮ್ಮ ದೇವ್ರ ಮನೆ ತೋರಿಸ್ತೀನಿ. ಸೊ ನೋಡಿ, ಸೊ ಪೂಜೆ ಮುಗೀತು. ನನ್ನ ಮಗ ಮಲಗಿದ್ದಾನೆ. ಇಲ್ಲೇ ಇದ್ದೀನಪ್ಪ, ಇಲ್ಲೇ ಇದ್ದೀನಿ, ಮಲ್ಕೊಳ್ಳಿ. ನಾವು ಚಿಕ್ಕಪ್ಪ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ಮತ್ತು ಗುಬ್ಬಿ ಅವನೆದ್ಮೇಲೆ ರೆಡಿ ಮಾಡಿ ಕರ್ಕೊಂಡೋಗ್ಬೇಕು. ಊಟ ಮಾಡಿಸ್ಕೊಂಡು ಕರ್ಕೊಂಡೋಗೋದಾ ಇಲ್ಲ ಹಂಗೆ ಕರ್ಕೊಂಡೋಗೋದಾ ಅಂತ ಗೊತ್ತಿಲ್ಲ, ನೋಡೋಣ ಅವನೆದ್ಮೇಲೆ. ಸೊ ಫೈನಲಿ ನಾನು ಮತ್ತು ಗುಬ್ಬಿ ರೆಡಿಯಾಗಿ ಚಿಕ್ಕಪ್ಪ ಅವ್ರ ಮನೆಗೆ ಹೊರಡ್ತಿದ್ದೀವಿ. ಚಿಕ್ಕಪ್ಪ ಮನೆಗೆ ಅಜ್ಜಿ ಬಂದಿದ್ದಾರೆ. ಅವರು ನನ್ನ ಮಗನ ನೋಡಬೇಕು ಬಾ ಎತ್ಕೊಂಡು ಅಂತ ಫೋನ್ ಮಾಡಿದರು. ಅವರು ನಾಳೆ ಊರಿಗೆ ಹೋಗ್ತಾರಂತೆ, ಅದಕ್ಕೆ ಪಾಪುನ ನೋಡಬೇಕು ಅಂದರು. ಸೊ ಇವಾಗ ನಾನು ಪಾಪು ಆಟೋದಲ್ಲಿ ನಿದ್ದೆ ಬಂದಿರೋ ಹಂಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಮಲಗಿಸ್ಬೇಕು. ಸೊ ಬನ್ನಿ, ಮನೆಗೆ ಬಂದ್ವಿ. ಅಲ್ಲಿ ಗ್ರಹಿತ್ಗೆ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಆಟ ಆಡ್ಕೋತಿದ್ದಾನೆ. ಅವ್ರು ಬಂದಮೇಲೆ ನನಗೆ ಬಿಟ್ಬಿಟ್ಟ ಅವನು. ಅವ್ರ ಜೊತೆನೇ ಆಟ ಆಡಿಕೊಂಡು ಅವ್ರಿಗೆ ಪಾಪ ಅವ್ರ ಮನೆಗೆ ಹೋಗೋಕ್ಕೂ ಬಿಡಲಿಲ್ಲ, ಅವ್ನ ಜೊತೆ ಆಟ ಆಡ್ಕೊಂಡಿದ್ದ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಮಾಡೋದು ತೋರಿಸ್ಬಿಡು.